ಹೌದಾ, ಚೂರ್ ಚೂರ್ ತಿನ್ಸ. ಮುಂಚೆ ತರ ಲಕ್ಷ್ಮಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ರೂಢ ಆಗ್ಬಿಡ್ತಿದ್ದೆ ನಾನು. ಬಟ್ ಬೇಕು, ಆಮೇಲೆ ನೋಡಿ ಹಿಂಗೆ ಆದ್ರೆ ನೀವು ಸಾಲ ಮಾಡ್ಕೊಂಡ್ಬಿಡ್ತೀರಾ ಹಂಗೆ ಹಿಂಗೆ ಅಂತೆಲ್ಲ. ನಾನು ಅದಕ್ಕೆ ಹೊಡೆದಿದ್ ಒಂದೇ ಲೈನ್ ಕಮೆಂಟ್. ಅವ್ರಿಗೆ ಅಯ್ಯೋ ಪಾಪ ಅಂತೀವಿ, ಎಲ್ಲ ಇರೋರ್ಗ್ ನಾವ್ ಅಯ್ಯೋ ಪಾಪ ಅಂತ ಇದೀವಿ. ನಾವ್ ಏನೋ ಒಂದು ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಆಯ್ತು, ಆಗುತ್ತೆ. ನೋಡು ನೋಡು, ಇರಪ್ಪ ಹುಡ್ಗಿ ಪಾಪ ನಮ್ ಕಷ್ಟಕ್ಕೆ ಆನ್ ಟೈಮ್ ಕೊಟ್ಟವಳೆ. ಅವ್ರ ಕಷ್ಟ, ಇವಾಗ ಅವಳು ಮಗಳನ್ನ ಸ್ಕೂಲಿಗೆ ಸೇರಿಸ್ತಾವಳೆ. ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಡೈಲಿ ವ್ಲಾಗ್. ಆಕ್ಚುಲಿ ಇದು 3 days ಮುಂಚೆನೆ ನಾನು ಪೋಸ್ಟ್ ಮಾಡ್ಬೇಕಿತ್ತು. ಎಡಿಟಿಂಗ್ ಮಾಡಕ್ಕೆ ಅಂತ ಕುತ್ಕೊಂಡಾಗೆಲ್ಲ ಏನಾದ್ರೂ ಒಂದ್ ಕೆಲಸ ಬರೋದು. ಸೊ ಹಂಗಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ತುಂಬಾ ಅಂದ್ರೆ ತುಂಬಾ ಡಿಸ್ಟರ್ಬೆನ್ಸಸ್. ಮಕ್ಕಳಿಗೆ ಸ್ಕೂಲ್ ರಜೆ ಇರೋದ್ರಿಂದ ಏನು ಮಾಡಕ್ಕಾಗಲ್ಲ. ನಮ್ಮ ಮನೇಲೂ ಮಕ್ಳಿದ್ದಾರೆ, ಅಕ್ಕಪಕ್ಕನು ತುಂಬಾ ಮಕ್ಳಿದ್ದಾರೆ. ಸೊ ಇವಾಗ ಬೆಳಗ್ಗೆ ಏನಪ್ಪ ಟಿಫನ್ನು ಅಂತಂದ್ರೆ ಮಶ್ರೂಮ್ಗೆ ಕ್ಯಾಪ್ಸಿಕಮ್ ಹಾಕಿ ಗ್ರೇವಿ ಮಾಡಿ ದೋಸೆ ಮಾಡೋಣ ಅಂತ ಹೇಳಿ ಬೆಳಗ್ಗೆ ಒಂದು ಆಲ್ಮೋಸ್ಟ್ 8:30 ಆಗಿತ್ತು. ಸೊ ಇವಾಗ ರಜಾ ಇದ್ದಿದ್ದ ಕಾರಣ ಸೊ 8:30 9 ಗಂಟೆ ಒಳಗೆ ನಾಷ್ಟ ಪ್ರಿಪೇರ್ ಮಾಡ್ಬಿಡ್ತೀನಿ. ತುಂಬಾ ದಿನ ಆಯ್ತು ಗೈಸ್ ನಾನು ಕುಕ್ಕಿಂಗ್ ವ್ಲಾಗ್ಸು, ಕುಕ್ಕಿಂಗು, ರೆಸಿಪೀಸು ಆ ಥರ ಎಲ್ಲ ತೋರಿಸಿ. ಸೊ ಟೈಮ್ ಶೆಡ್ಯೂಲ್ ಅಂತೂ ಹೆಂಗಾಗಿದೆ ಅಂತಂದ್ರೆ ಮಗಳು ಸ್ಕೂಲ್ ಸ್ಟಾರ್ಟ್ ಆಗೋವರೆಗೂ ಸ್ವಲ್ಪ ಹಂಗೆ ಇರುತ್ತೆ. ಆಮೇಲೆ ಓಕೆ, ಇವಾಗ ನಮ್ಮಪ್ಪ ಹಂಗೇನೆ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂತ ಇದ್ರು. ನನ್ನನ್ನು ಏನ್ ವೆಯ್ಟೇ ಮಾಡಲ್ಲ ಇವಾಗ ನಮ್ಮಪ್ಪ. ಅವ್ರಾಗವ್ರಷ್ಟೇ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂತಾರೆ. ಅಷ್ಟರಲ್ಲಿ ನಾನು ಟಿಫನ್ ಮಾಡಿ ಎಲ್ಲಾರು ತಿನ್ಬಿಟ್ರೆ ಒಂದು ಸಮಾಧಾನ. ಸೊ ಮಶ್ರೂಮ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದ್ರ ಮೇಲೆ ಏನಾದ್ರು ಬ್ಲ್ಯಾಕ್ ಆಗಿ ಏನಾದ್ರು ಇದ್ರೆ ಅದನ್ನ ತೆಗ್ದು ಹಾಕ್ಬೇಕು. ಆಕ್ಚುಲಿ ಇದು ಹೆಸರುಘಟ್ಟ ಅಲ್ಲಿ ಬೆಳಿತಾರೆ ನೋಡಿ, ಅಲ್ಲಿ ತುಂಬಾ ಚೆನ್ನಾಗಿ ವೆರೈಟೀಸ್ ಆಫ್ ಮಶ್ರೂಮ್ ಸಿಗುತ್ತೆ. ನಾನು ತುಂಬಾ ಸಲ ತಂದಿದ್ದೀನಿ. ಸೊ ಟ್ರೈ ಮಾಡಿ ನೀವು ಸಹ. ಇವಾಗಲ್ಲ, ಅವಾಗ ಸಿಕ್ಕಾಪಟ್ಟೆ ತರ್ತಿದ್ದೆ. ಸೊ ಇವಾಗ ಬೇಯಕ್ಕಿಟ್ಟಿದ್ದೀನಿ. ಏನು ನೀರು ಹಾಕಿಲ್ಲ ನಾನು, ಹಂಗೆ ಬೇಯಿಸಿದ್ದೀನಿ ಮಾತ್ರ. ಇವಾಗ ಗೋಧಿ ಹಸಿ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವೆ ಹಾಕೋಣ ಅಂತ, ಹೆಂಗ್ ಬರುತ್ತೆ ಅಂತ ಟೆಸ್ಟ್ ಮಾಡೋಣ ಅಂತ ಫಸ್ಟ್ ಟೈಮ್ ಹಾಕೊಂಡೆ. ನಿಮ್ಗೂ ತೋರಿಸ್ತೀನಿ. ಸುಮಾರು ಜನ ಟ್ರೈ ಮಾಡಿರ್ತೀರಾ, ನಾನು ಇವತ್ತು ಟ್ರೈ ಮಾಡಿದೆ. ಸ್ವಲ್ಪ ಉಪ್ಪು ಹಾಕೊಂಡೆ. ಟೇಸ್ಟ್ ವೈಸ್ ಎಲ್ಲ ಚೆನ್ನಾಗೇ ಬಂದಿತ್ತು. ಉಪ್ಪು ಖಾರ ಮೀನ್ಸ್ ಈ ನಾವು ಗೊಜ್ಜು ಮಾಡ್ಬೇಕಾದ್ರೆ ಅಡ್ಜಸ್ಟ್ ಆಗ್ಬಿಡುತ್ತೆ. ನಾವೇನಾರ ದೋಸೆಗೆ ಏನಾರು ಉಪ್ಪು ಖಾರ ಉಪ್ಪೇನೋ ಇಲ್ಲ ಅಂತಂದ್ರೆ. ಇವಾಗ ನಾನು ನೋಡಿ ನೀರೇ ಹಾಕೊಂಡಿಲ್ಲ, ಹಂಗೆ ಬೆಂದಿದೆ ಕಂಪ್ಲೀಟು. ಇವಾಗ ಎಲ್ಲಾ ಪುಡಿಗಳು ಏನೇನ್ ಕೈಗೆ ಸಿಗುತ್ತೋ ಪುಡಿಗಳು ಎಲ್ಲ ಹಾಕ್ಬಿಡ್ತೀನಿ ನಾನು. ಧನಿಯಾ ಪುಡಿ, ಗರಂ ಮಸಾಲ, ಪೆಪ್ಪರು, ಚಿಕನ್ ಮಸಾಲ ಹಾಕಿಲ್ಲ ಈ ಸಲ ನಾನು. ಉಪ್ಪು, ಅರಿಶಿನ ಇಷ್ಟು ಹಾಕಿ ನೀಟಾಗಿ ರೋಸ್ಟ್ ಮಾಡಿದೆ. ಸಖತ್ತಾಗಿತ್ತು ಮಾತ್ರ. ನೀವು ಕೂಡ ರೆಸಿಪಿನ ಖಂಡಿತ ಟ್ರೈ ಮಾಡಿ, ಬೇಗ ಕ್ವಿಕ್ಕಾಗಿ ಆಗುತ್ತೆ. ಇವಾಗ ಒಂಚೂರು ಗ್ರೇವಿ ಟೈಪ್ ಬರಬೇಕು ಅಂತ ಹೇಳಿ ಇಷ್ಟೇ ಗೈಸ್ ನೀರು ಹಾಕೊಂಡಿದ್ದು ನಾನು. ಇವಾಗ ದೋಸೆಗೆ ಸ್ವಲ್ಪ ಪಾತ್ರೆ ಚಿಕ್ಕ ತಗೋಬಿಟ್ಟೆ ನಾನು. ಸೊ ಹಂಗಾಗಿ ಜಾಸ್ತಿ ಆಗ್ಬಿಟ್ಟಿದೆ. ಇವಾಗ ಫಸ್ಟು ದೋಸೆ ಹಾಕ್ತೀನಿ, ಹೆಂಗ್ ಬರುತ್ತೆ ನೀವು ಕೂಡ ನೋಡಿ. ಓಕೆ, ಸೊ ಅದು ನಾವು ಹೆಂಗೆ ಕಲಿಸ್ಕೊಂತೀವಿ ಅದ್ರ ಮೇಲೆ ಡಿಪೆಂಡು. ನಾನು ಚಪಾತಿ ಯೂಶಲಿ ಮಾಡಿ ಬೋರು. ಇವಾಗ ದೋಸೆ ಮಾಡಿದ್ರೆ ಮಕ್ಕಳು ತಿಂತಾರೆ ಅನ್ನೋ ಒಂದು ಕಾರಣಕ್ಕೆ ದೋಸೆ ಪ್ರಿಪೇರ್ ಮಾಡ್ತೀನಿ. ಇವಾಗ ಆಚೆಗಡೆ ಪ್ಯಾಕೆಟ್ ತರಬೇಡಿ ಅಂತ ಸುಮಾರು ಜನ ಕಮೆಂಟ್ ಹಾಕ್ತಾನೆ ಇರ್ತೀರೋ, ಸೊ ಅವಾಯ್ಡ್ ಮಾಡಿದ್ದೀನಿ. ಚೆನ್ನಾಗಿ ಬಂತು ದೋಸೆ, ನೋಡಿ ಚೆನ್ನಾಗಿ ಬಂತು. ಆಮೇಲೆ ರೋಸ್ಟ್ ಮಾಡಿ ಚೆನ್ನಾಗಿ ಬ್ರೌನ್ ಆಗಬೇಕು ಅಂತ ಕೂಡ ಹೇಳಿದ್ದೀರಾ. ಸೊ ಹಾಗಾಗಿ 2 ಟಿಪ್ಸ್ನು ನಾನು ಫಾಲೋ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಟಿಪ್ಸ್. ಇವಾಗ ಕಂಪ್ಲೀಟ್ಲಿ ಗೊಜ್ಜು ದೋಸೆ ಎಲ್ಲ ರೆಡಿ ಆಗಿದೆ. ಓಕೆನಾ, ಟೇಸ್ಟ್ ಮಾಡ್ಬೇಕೀಗ. ನೋಡಿ ನನ್ನ ಮಕ್ಳು ಏನ್ ಮಾಡ್ತಾ ಇದಾರೆ. ಓನ್ಮಾ ತಿನ್ಸು, ತಮ್ಮಂಗೆ ನಾಷ್ಟ ತಿನ್ನಿಸ್ತಾವಳೆ. ತಿನ್ಸುಮ್ಮ, ಜಾಣ ನೀನು. ಇವನೇ ಕೋಣ ನನ್ ಮಗ, ಬೇಗ ಬೇಗ ತಿನ್ಬೇಕು. ಹೌದಾ, ಚೂರ್ ತಿನ್ಸೋ. ನನ್ ಮಗಳು ತಿನ್ಬಿಟ್ಟು ಕುತ್ಕೊಂಡು ನೋಡ್ರಿ, ನನ್ ಸ್ನಾನಕ್ಕೆ ಹೋಗಿದ್ದೆ, ನನ್ ಮಗನ್ ತಿನ್ನಿಸ್ತಾವಳೆ. ತಿನ್ನಪ್ಪ. ಟೈಮ್ ಬಂದು 12 ಗಂಟೆ ಆಗಿದೆ. ಇವತ್ತೇನಪ್ಪ ಕೆಲ್ಸ ಅಂತಂದ್ರೆ
ಮಗಳದು ಆಕ್ಚುಲಿ ಇವತ್ತು ಬುಕ್ಸ್ ಮತ್ತೆ ಬಟ್ಟೆ ಕೊಡ್ತೀನಿ ಅಂತ ಹೇಳಿದ್ರು. ನಿಂದೆ ಚಿನಿ ಹೇಳ್ತಾ ಇರೋದು. ಅಲ್ಲಿ ನಿಂಚೋ, ಅಲ್ಲಿ ನಿಂಚೋ. ಹಾಯ್ ಮಾಡು. ನೀನು ತುಂಬಾ ಕ್ಯೂಟ್ ಆಗಿ ಮಾತಾಡ್ತೀಯಂತೆ. ಜಾಣ. ಸುಮ್ಮನೆ ಡ್ಯಾನ್ಸ್ ಎಲ್ಲ ಆಡ್ಬಾರ್ದು. ಕರೆಂಟ್ ಬೇರೆ ಇಲ್ಲ. ಓಕಮ್ಮ ಬೀಳ್ತಾ ಇದ್ದ. ಸೋಮವಾರ ಅಲ್ಲ, ಇವತ್ತು ಸ್ಯಾಟರ್ಡೆ. ಇವತ್ತು ನಾಳೆ ಸಂಡೆ ತಿನ್ನೋಣ. ಇವತ್ತು ಅಮಾವಾಸ್ಯೆ ಬೇರೆ, ದೇವಸ್ಥಾನಕ್ಕೆ ಹೋಗೋಣ ಅನ್ಕೊಂಡಿದೀನಿ. ಸುಮ್ನಿರು ಚಿನ್ನಿ, ಒಂದ್ ಸ್ವಲ್ಪ ಮಾತಾಡ್ಬಿಡ್ತೀನಿ. ಸ್ಕೂಲ್ಗೆ ಹೋಗುವಂತಿರು. ಇವಾಗ ಅವನಿಗೆ ತಿನ್ಸು ಫಸ್ಟ್. ನೀನ್ ರೆಡಿ ಆಗು, ಇನ್ನ ತಲೆ ಬಾಚ್ಕೊಬೇಕು. ಅವ್ನ್ ನೋಡು ಸ್ಟೈಲಾಗಿ ಮೊಬೈಲ್ ನೋಡ್ಕೊಂಡ್ ಮಲ್ಗವನೆ. ಬೇಗ ಬೇಗ ತಿನ್ಸು. ಇವಾಗ ಏನಪ್ಪ ಕೆಲ್ಸ ಅಂತಂದ್ರೆ 10 ಗಂಟೆಯಿಂದ 1 ಗಂಟೆವರೆಗೂ ಬುಕ್ಸ್ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ಅಮಾವಾಸ್ಯೆ ಬೇರೆ. ಸೊ ಆಕ್ಚುಲಿ ನಾನು ಸ್ವಲ್ಪ ಅಮೌಂಟ್ ಮಾತ್ರ ಕಟ್ಟಿದ್ದು. ಮಂಡೇ ಕಟ್ತೀನಿ ಅಥವಾ ಶನಿವಾರ ಇವತ್ತು ಕಟ್ತೀನಿ ಅಂತ ಹೇಳಿದ್ದೆ. ಅವರು ಮಿಸ್ಸೇನೆ, ಪ್ರಿನ್ಸಿಪಲ್ಲೇನೆ, ಬೇಡ ಮೇಡಮ್ ಅಮಾವಾಸ್ಯೆ ದಿವಸ ಕಟ್ಬೇಡಿ ಅಂತಂದ್ರು. ಆದ್ರೆ ಬುಕ್ ಮಾತ್ರ ಇಸ್ಕೊಂಡು ಹೋಗ್ಬೇಕಂತೆ, ಫುಲ್ ಕ್ಯಾಶ್ ಕೊಟ್ಬಿಟ್ಟು, ಬುಕ್ಸ್ ಮತ್ತೆ ಬಟ್ಟೆ. ಸೊ ಅದಕ್ಕೆ ನಾನೇ ಯೋಚನೆ ಮಾಡಿದೆ, ಇವಾಗ ಡ್ರಾ ಮಾಡ್ಕೊಬೇಕು, ಎಲ್ಲ ಪ್ರೋಸೆಸ್ ಐತೆ. ಇವಾಗ ಟೈಮು ಆಗೋಗ್ಬಿಟ್ಟೈತೆ, ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದೀನಿ. ಬುಕ್ಸ್ ತರಕ್ಕೆ ಕ್ಯಾಶ್ ಇದೆ, ಹೋಗಿ ತಗೊಂಬರ್ಲಾ ಇವತ್ತು ಅಮಾವಾಸ್ಯೆ ಅಂತ ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ಇವ್ರಿಬ್ಬರನ್ನು ಕರ್ಕೊಂಡು ಹೋಗ್ಬೇಕು. ಈಗ ನಮ್ಮಪ್ಪ ಇವತ್ತು ಶನಿದೇವ್ರದ್ದು ನಾಟಕ ಇದೆ, ಇಲ್ಲೆಲ್ಲೋ ನಿಯರ್ ಬೈ, ಅಲ್ಲಿ ಹೋದ್ರು. ಬೆಳಗ್ಗೆನೆ ತಿಂಡಿ ಎಲ್ಲ ಮಾಡ್ಕೊಟ್ಟೆ. ಇವಾಗ ಮಕ್ಳನ್ನ ಇಬ್ರುನು ಕರ್ಕೊಂಡು ನಾನು ಅಷ್ಟು ದೂರ ಹೆಂಗಪ್ಪ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಇನ್ನ 1 hour ಟೈಮ್ ಇದೆ ಅಷ್ಟೇನೆ. ಅದು ಅವರು ಸ್ಪೆಸಿಫಿಕ್ ದಿವಸ ಮಾತ್ರ ಅಂತೆ ಕೊಡೋದು. ಸ್ಕೂಲ್ ಇನ್ನೇನೋ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಇವತ್ತು ಇಷ್ಟು ಕೆಲಸ ಇದೆ. ದೇವಸ್ಥಾನಕ್ಕೆ ಹೋಗ್ಬೇಕು, ಸ್ಕೂಲ್ ಹತ್ರ ಹೋಗ್ಬೇಕು, ಮತ್ತೆ ಇನ್ನು ಏನೇನೋ ಪರ್ಚೇಸಿಂಗ್ ಮಾಡ್ಬೇಕು, ಕೆಲವಷ್ಟು ಐಟಮ್ಸ್ ಮಕ್ಳಿಗೆ ಎಸ್ಪೆಷಲಿ. ಏನ್ ಮಾಡೋದು, ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡೆ ಟೈಮ್ ಹೋಗ್ಬಿಡುತ್ತೆ. ಒಳ್ಳೆ ಕೆಲಸ ಮಾಡಕ್ ಅಮಾವಾಸ್ಯೆ ಪೌರ್ಣಮಿ ಅಂತ ಏನಿಲ್ಲ, ಬಟ್ ಆದ್ರೂನು ಥಿಂಕಿಂಗ್. ಮೆತ್ತಗ್ ನಡೀರೋ, ತೆಗಿ ಅಲ್ಲ ಹಾಕು, ನಡೀರಿ. ನನ್ನ ಕಸಿನು ರೆಡಿ ಆಗ್ಬಿಟ್ಟು ಬರ್ತೀನಿ ಅಂದ್ಲು. ಸೊ ಹಾಗೆ ಅವಳನ್ನೂ ಕರ್ಕೊಂಡು ಹೋಗೋಣ. ಯಾಕಂದರೆ ಅವ್ರ ಮಗಳು ಅದೇ ಸ್ಕೂಲಲ್ಲಿ ಓದಿದ್ದು, ಅವಳಿಗೆ ಪರಿಚಯ ಇರುತ್ತೆ, ಅದಕ್ಕೋಸ್ಕರ. ಏನದು ಫ್ಯಾನು? ಈ ಥರದೊಂದು ಕೊಡಿಸ್ತೀನಿ ಬಿಡು. ಡಿಮಾರ್ಟಲ್ಲಿ 170 ರೂಪಾಯಿ. ನಾನು ಸುಮ್ಮನೆ ಬಿಟ್ಟು ಬಂದೆ. ಎದ್ರುಕೊಂಬಾರ್ದು, ನಾನು ಹಿಡ್ಕೊಂಡಿದ್ದೀನಿ. ನೋಡಿ, ಅವಳು ಪೂಜೆ ಮಾಡ್ತಾ ಇದ್ರೆ ಇವರಿಬ್ರು ಒಂದೊಂದು ಕಡ್ಡಿ ಇಸ್ಕೊಂಡು ಅವಳು ಹೆಂಗ್ ಪೂಜೆ ಮಾಡ್ತಾವಳೋ ಹಂಗೇನೆ ಪೂಜೆ ಮಾಡ್ಕೊಂಡು ನಿಂತವ್ರೆ. ನನಗ್ ಭಯ, ಕಡ್ಡಿ ಗಿಡ್ಡಿ ಕೈ ಕೊಟ್ರೆ ಏನಾರು ಇದ್ ಮಾಡ್ಕೋತಾರೆ ಅಂತ. ಭಯನೇ ಇಲ್ಲ ನೋಡಿ ಅವ್ರಿಬ್ರಿಗೂನು. ಸೊ ಇವಾಗ ಸ್ಕೂಲಿಗೆ ಬಂದಿದೀವಿ. ಆಲ್ಮೋಸ್ಟ್ 1:15 ಆಗೋಗ್ಬಿಡ್ತು. ಒಳಗಡೆ ಗೇಟ್ ಒಳಗಡೆನೂ ಬಿಡ್ಲಿಲ್ಲ, ಟೈಮ್ ಆಗೋಗಿದೆ ಅಂತ ಅಂದ್ರು. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಫೋನ್ ಮಾಡಿ ಹೇಳಿದೀವಿ ಬಿಡಿ ಅಂತ ಹೇಳಿ ಬಿಟ್ಬಿಟ್ಟು ಒಳಗಡೆ ಬಂದ್ವಿ. ಪಾಪ ಬಿಟ್ರು. ಬಂದಿದ ತಕ್ಷಣ ಬುಕ್ಸ್ ಎಲ್ಲ ತಗೊಂಡೆ, ತೋರಿಸ್ತೀನಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಪ್ರತಿಭಾ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಾಳೆ. ಇವಾಗ ಬಟ್ಟೆನೂ ಕೊಡ್ತಾರೆ ಇಲ್ಲಿ. ಸೊ ಬಟ್ಟೆ ಎಲ್ಲ ಸೈಜಸ್ ಎಲ್ಲ ಚೆಕ್ ಮಾಡಿದೀನಿ. ಆಲ್ಮೋಸ್ಟ್ 20 ನಿಮಿಷ ಆಗುತ್ತೆ. ಸ್ವಲ್ಪ ಕ್ಯೂ ಇದಾರೆ ಜನ. ನೋಡಿ ನನ್ನ ಮಕ್ಕಳು ಎಲ್ಲಿ ಬಂದ್ರು ಆಟ ಆಡ್ಬೇಕು, ಟ್ಯೂಷನ್ ಮಾಡ್ಬೇಕು. ಇವ್ರಿಬ್ಬರನ್ನು ನಾನು ಒಬ್ಳೆ ಹಿಡ್ಕೊಂಡ್ ಬಂದ್ರೆ ಎಷ್ಟು ತಲೆ ಕೆಡಿಸ್ತಾರೆ ಗೊತ್ತಾ. ಟೆನ್ಷನ್ ಕೊಟ್ಬಿಡ್ದಾರೆ ನಂಗೆ ಹಂಗೇನೆ. ನನ್ನ ಮಗ ಏನ್ ಮಾಡವನೆ,
ನಾನೆಲ್ಲ ಡ್ರೆಸ್ ಚೆಕ್ ಮಾಡ್ತಾ ಇದೀನಿ. ನಮ್ ಪ್ರತಿಭಾ ಕಡೆ ನಿಂತ್ಕೊಂಡವಳೆ. ಅವಳೇ ಅನ್ಕೊಂಡ್ಬಿಟ್ಟವಳೆ ನನ್ ಮಗ ನನ್ ಜೊತೆ ಅವನೇ ಅಂತ. ನೋಡಿದ್ರೆ ಅವ್ನು ಇಲ್ಲಿ ಎಲ್ಲೂ ಇಲ್ಲ. ನೋಡ್ರೆ ಅಲ್ಲಿ ಹೋಗಿ ಆಟ ಆಡ್ತಾವನೆ. ಇವತ್ತು ಅಮಾವಾಸ್ಯೆ ಬಿದ್ದಿದ್ರೆ ಏನಪ್ಪಾ ಮಾಡೋದು, ಅದಕ್ಕೆ ಇಲ್ಲೇ ನೋಡಿ ಹೆಂಗ್ ಓಡ್ತವ್ರು ನೋಡಿ. ಹೇಳ್ದಿರ ಕೇಳ್ದಿರ ಬಾ. ಕ್ಯೂ ನೋಡಿ ಎಷ್ಟಿದೆ. ಮಳೆ ಬೇರೆ ಸ್ಟಾರ್ಟ್ ಆಗೋಯ್ತು. ಆಯಿತು, ಆಗುತ್ತೆ ಒಂದು 2 ಗಂಟೆ ಹೋಗೋ ಹೊತ್ತಿಗೆ ನಾವು ಬಂದ್ರೋಲೇ. ಚಿನ್ನಿ ಎಲ್ಲ ನೀನೇ ಚಿನ್ನಿ ಅವನಿಗೆ ತೋರಿಸ್ಕೊಡೋದು. ಹೋಗ ನೀನು ಹೋಗ. ಹತ್ತು ಇದೇ ಆಟ. ನಿಧಾನ ಇರಮ್ಮ ಇಳಿಯೋ. ನೋಡಿ ಏನು ಅವತಾರ. ಓಹೋಹೋ, ಆಟೋ ಬುಕ್ ಮಾಡೋಣ ಅಂದ್ಬಿಟ್ಟು ಆಚೆ ಕರ್ಕೊಂಬಂದೆ. ನೀರಲ್ಲಿ ಆಟ ಆಡ್ತಾವನೆ, ಚಪ್ಪಲಿ ನಲ್ಬಿಟ್ಟವನೆ. ನೋಡ್ರಿ ಎಷ್ಟು ತೀಟೆ ಮಾಡ್ತಾರೆ ಅಂದರೆ ಅವರಿಬ್ಬರು ಅಲ್ಲಿ ಹೋಗ್ತಾವ್ರೆ. ಈ ಆಟೋ ಬೇರೆ ಬುಕ್ ಆಗ್ತಾ ಇಲ್ಲ. ನಮ್ಮ ಯಾತ್ರೆಲಿ ಬುಕ್ ಮಾಡ್ತಾ ಇದ್ದೀನಿ. ಗುಂಡ ಚಪ್ಪಲಿ ಹಾಕೋ ಬಾರೋ. ನೋಡು ಕೋಪ ಬತ್ತಾಯ್ತೆ, ಏನು ಮಾಡ್ತೀರಾ? ಗುಂಡ ಕೈಯಲ್ಲಿ ಅಮ್ಮ ಗುಂಡ ನೋಡು ಒದೆ ತಿಂತ್ಯ ನನ್ನ ಹತ್ರ. ಇವಾಗ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಟೈಮ್ ಬಂದು 2:45 ಅಡ್ಗೆ ಮಾಡಿರ್ಲಿಲ್ಲ. ಬೆಳಗ್ಗೆ ದೋಸೆ ಮಾಡಿದಷ್ಟೇ. ಇವಾಗ ಸ್ವಲ್ಪ ರಸಮ್ಮು ರೈಸು ಮಾಡ್ಬಿಡೋಣ ಅಂತ. ಇನ್ನ ನೈಟ್ ರೈಸ್ ಸ್ವಲ್ಪ ಮಿಕ್ಕಿದೆ, ಅದನ್ನ ನಾನು ತಿನ್ಕೊಂತೀನಿ. ಮಕ್ಳಿಗೆ ಬಿಸಿ ಬಿಸಿಯಾಗಿ ಇವಾಗ ಮಾಡ್ಕೊಡ್ತೀನಿ. ನಮ್ಮಪ್ಪನು ಈಗ ಆಚೆ ಹೋಗಿದ್ದಾರೆ. ಅವ್ರಿನ್ ಬರೋದು ಸಂಜೆ ಆಗತ್ತೆ. ಎಲ್ಲ ನಾಟಕ ಎಲ್ಲ ಮುಗಿಸ್ಕೊಂಡು. ಸೊ ಇನ್ನ ಏನ್ ಪೆಂಡಿಂಗ್ ಇದೆ ನನ್ ಮಗಳು ಕೊಡ್ಸಕ್ಕೆ ಅಂತಂದ್ರೆ, ಹೊಸ ಬ್ಯಾಗು, ಟಿಫನ್ ಬಾಕ್ಸು, ಬ್ಯಾಗು ಅದಕ್ಕೆ ಇಟ್ಕೊಳಕ್ಕೆ, ಮತ್ತೆ ಏನಂತಾರೆ ಇದು ಶೂ, ಸಾಕ್ಸು ಎಲ್ಲ ಇವಾಗ ಎಲ್ಲ ಕಂಪ್ಲೀಟ್ಲಿ ಹೊಸಾದ್ ಕೊಡಿಸ್ಬೇಕು. ಇವಾಗ ಅಲ್ಲಿ ಹಿಂದೆ ಕೊಡ್ಸಿದ್ದು ನರ್ಸರಿ ಕೊಡ್ಸಿದ್ದು ಟಿಫನ್ ಬಾಕ್ಸ್ ಎಲ್ಲ ಹಂಗೆ ಇದೆ. ಬಟ್ ಇವಾಗ ಹೊಸದಾಗಿ ಕೊಡ್ಸೋಣ ಅಂತ. ಮಗಳು ಕೂಡ ಹಂಗೆ ಕೇಳ್ತಾ ಇದ್ದಾಳೆ, ಹೊಸಾದ್ ಕೊಡ್ಸು ಮಮ್ಮ ಅಂತ ಹೇಳ್ಬಿಟ್ಟು. ಸೊ ಆಯ್ತು, ನಾಳೆ ಸ್ವಲ್ಪ ವಿಶಾಲ್ ಮಾರ್ಟ್ ಅಥವಾ ಡಿ ಮಾರ್ಟ್ ಬೆಸ್ಟ್ ನನ್ನ ಪ್ರಕಾರ, ಅಲ್ಲಿಗೆ ಹೋಗಿ ಕೊಡ್ಸೋಣ ಅಂತ. ಅಂಡ್ ಯಾವ್ದೋ ಒಂದು ಕಮೆಂಟ್ ಬಂದಿತ್ತು, ಅಟ್ಯಾಚ್ ಮಾಡ್ತೀನಿ ನೋಡಿ. ಇವ್ರೇ ಅಂತಲ್ಲ, ನನಗ್ ಬರ್ತಾ ಇರತ್ತೆ ಯೂಶಲಿ ಕಮೆಂಟ್ಸು. ಏನಕ್ಕೆ ಇಷ್ಟು ದುಡ್ಡು ಖರ್ಚು ಮಾಡ್ತಾ ಇದ್ದೀರಾ, ಸೇವಿಂಗ್ಸ್ ಮಾಡಿ. ಆಮೇಲೆ ಏನಂದ್ರು, ತುಂಬಾ ನೀವು ಹೋಗೋದೆಲ್ಲ ದೊಡ್ಡ ದೊಡ್ಡ ಮಾಲ್ಗೆ ಹೋಗ್ತೀರಾ, ದೊಡ್ಡ ದೊಡ್ಡ ಇದಕ್ಕೆ ಶಾಪ್ ಮಾಡ್ತೀರಾ, ನೀವು ಯಾಕೆ ಬೇಕು, ಆಮೇಲೆ ನೋಡಿ ಹಿಂಗೆ ಆದ್ರೆ ನೀವು ಸಾಲ ಮಾಡ್ಕೊಂಡ್ಬಿಡ್ತೀರಾ, ಹಂಗೆ ಹಿಂಗೆ ಅಂತೆಲ್ಲ. ನಾನು ಅದಕ್ಕೆ ಹೊಡೆದಿದ್ ಒಂದೇ ಲೈನ್ ಕಮೆಂಟು, ಸಾಲ ಅನ್ನೋದು ನನ್ನ ಹಿಸ್ಟ್ರಿಲೇ ಬಂದಿಲ್ಲ ಅಂಡ್ ಮುಂದಕ್ಕೂ ಬರೋದು ಇಲ್ಲ. ಯಾಕಂತಂದ್ರೆ ಅಂತ ಗತಿಲಿ ನನ್ನ ಗಂಡ ಆಗ್ಲಿ ನಮ್ಮ ಅಪ್ಪ ಆಗ್ಲಿ ನನ್ನನ್ನ ಬಿಟ್ಟಿಲ್ಲ. ನಾನು ಹುಟ್ಟದಾಗಿಂದ ಇವಾಗಿನವರೆಗೂ ಹಂಗೇನೆ. ಇನ್ನ ನನ್ನ ಕೈಯಿಂದ ನಾನೇ ಕೊಟ್ಬಿಟ್ಟಿದೀನಿ ಗೈಸ್. ಇವಾಗ ಅಟ್ ಪ್ರೆಸೆಂಟ್ ನನ್ನ ಸಿಚುವೇಶನ್ ಏನು ಅಂತಂದ್ರೆ, ನಾನ್ ಕೊಟ್ಟಿರೋ ಕಾಸನ್ನ ಕೇಳ್ತಾ ಇದ್ದೀನಿ. ಆನ್ ಟೈಮ್ ಅವ್ರು ಕೊಟ್ಟಿದ್ದೀನಿ ನಾನು, ಅವ್ರ ಕಷ್ಟ ಅಂತ ಅಂದಾಗ. ಬಟ್ ಇವತ್ತು ನಾನು ನನ್ನ ಮಗಳು ಫೀಸ್ ಕಟ್ಟಕ್ ಹೋಗ್ಬೇಕಿತ್ತು. ಇವತ್ತು ಪೋಸ್ಟ್ ಆಫೀಸ್ ಅಲ್ಲಿ ಡ್ರಾ ಮಾಡ್ಕೊಳಕ್ ಆಗಿಲ್ಲ ನನ್ಗೆ. ಸೊ ಕೊಟ್ಟಿರೋ ಕಾಸನ್ನ ಕೇಳ್ತಾ ಇದ್ದೀನಿ. ಅವಾಗ ಕೊಡ್ತೀನಿ ಇವಾಗ ಕೊಡ್ತೀನಿ ಅಂತ ಆಟ ಆಡಿಸ್ತವ್ರೆ. ಸೊ ಈ ತರ ನಂಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಎಲ್ರು ನನ್ನ ವ್ಲಾಗ್ಸ್ ನೋಡ್ತಾರೆ. ಲಿಟ್ರಲಿ ಇರಪ್ಪ ಹುಡ್ಗಿ ಪಾಪ ನಮ್ ಕಷ್ಟಕ್ಕೆ ಆನ್ ಟೈಮ್ ಕೊಟ್ಟವಳೆ. ಅವ್ರ ಕಷ್ಟ ಇವಾಗ ಅವಳು ಮಗಳನ್ನ ಸ್ಕೂಲಿಗೆ ಸೇರ್ಸ್ತಾವಳೆ. ಕೊಡೋಣ ಮಾಡೋಣ ಮಟ್ಟನ ಏನೂ ಇಲ್ಲ. ಎಷ್ಟು ಬೇಜಾರಾಗೋಗ್ಬಿಡ್ತು ಅಂತಂದ್ರೆ ನನ್ಗೆ, ನಮ್ ಕಾಸ್ ನಮಗ್ ಕೇಳಕ್ಕೆ ಒಂಥರ ಬೇಜಾರು. ಅಷ್ಟು ಒಂಥರ ಹೆಂಗ್ ಮಾತಾಡ್ಬಿಡ್ತಾರೆ ಅಂತಂದ್ರೆ, ನನ್ ದೇವ್ರನ್ನೇ ವರ್ಣಿಸಕ್ಕೂ ಆಗ್ತಾ ಇಲ್ಲ. ಅಷ್ಟು ಕೋಪ ಬರ್ತಾ ಐತೆ. ಆದ್ರೂ ಪೇಶನ್ಸ್ ಆಗಿದ್ದೀನಿ. ನನ್ನ ಹತ್ರ ಸೇವಿಂಗ್ಸ್ ಇಲ್ಲ ಅಂತಲ್ಲ, ನನ್ ದುಡಿತಾ ಇರೋದೆಲ್ಲ ನನ್ ಮಕ್ಳಿಗೋಸ್ಕರನೇ, ಇನ್ನೇನಕ್ಕೂ ಅಲ್ಲ. ಬಟ್ ಆದ್ರೂನು ನಾವೇನೋ ಕೊಟ್ಟಿರ್ತೀವಿ, ಅದೇ ಒಂದ್ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಈ ಟೈಮ್ ಅಂತ ಒಂದ್ ಕಮಿಟ್ಮೆಂಟ್ಸ್ ಇಟ್ಕೊಂಡಿರ್ತೀವಿ. ಕೊಟ್ಟಿಲ್ಲ ಅಂತಂದ್ರೆ ಎಷ್ಟು ಉರಿಯುತ್ತೆ ಹೇಳಿ. ಈ ತರದವಳು ನಾನು. ಆದ್ರೂ ಬೇರೆ ಜನ ನೋಡೋ ಕಣ್ಗೆ ಏನ್ ಅನ್ಸುತ್ತೆ, ಇವಾಗ ನಾನ್ ಶಾಪ್ ಮಾಡ್ತಿರೋದಾಗಿರ್ಬೋದು, ನಾನ್ ಖರ್ಚು ಮಾಡ್ತಿರೋದಾಗಿರ್ಬೋದು, ಏನೊಂದು 25% ಅನ್ಕೊಳ್ಳಿ. ನನ್ಗೇನಾರು ತಲೆ ಕೆಟ್ರೆ, ನನ್ಗೇನಾದ್ರು ಸೀರಿಯಸ್ನೆಸ್ ಇಲ್ಲ ಅಂದಿದ್ರೆ, ನನ್ ದೇವ್ರಾಣೆ ಏನ್ ಒಂದ್ಸಲಿ ಶಾಪಿಂಗ್ ಹೋಗಿ ಹಿಂಗ್ ಬಂತು ಅಂತಂದ್ರೆ, ಅವಾಗೆಲ್ಲ ನಾನು ನನ್ ತಂಗಿ ಅವಳೊಂದ್ 10,000 ನಾನೊಂದ್ 10,000 ಹಿಂಗ್ ಚಿಟ್ ಮಾಡಾಕ್ಬಿಡ್ತಿದ್ವಿ. ಬಟ್ ಮಕ್ಳು ಮರಿ ಆದಾಗ್ಲೂ ಹಂಗೆ ಇರಬಾರ್ದಲ್ಲ. ಎಂತ ಕೋಟಿಗಾರ ಬಾಳಿ, ಎಂತ ಲಕ್ಷಕ್ಕಾದ್ರ ಬಾಳಿ.
ಎಲ್ಲಾರ್ಗೂ ಒಂದೊಂದು ಮಕ್ಳಾದ್ಮೇಲೆ ಒಂದಿಷ್ಟು ಕಮಿಟ್ಮೆಂಟ್ಸ್ ಅಂತ ಇರುತ್ತೆ, ಹಂಗೆ ನಮಗೂ ಕೂಡ ಇರುತ್ತೆ. ಆ ಕಮಿಟ್ಮೆಂಟ್ ಅಲ್ಲೂ ಏನೋ ಒಂದಿಷ್ಟು ಕಷ್ಟ ಅಂತ ಒಂದು ದುಡ್ಡು ಕೊಟ್ಟಿದ್ದಾಗ ಇರಪ್ಪ ಪಾಪ ಅವಳು ಒಬ್ಳೆ ಏನ್ ಮಾಡ್ತಾಳೆ ಎತ್ ಮಾಡ್ತಾಳೆ ಅಂತ ಕೊಡೋ ಒಂದು ವ್ಯವಧಾನನೂ ಇಲ್ಲ. ಬರೀ ಅವ್ರವ್ರ ಕಷ್ಟಗಳೇ ಹೇಳ್ಕೊಂತಾರೆ ಗೈಸ್. ನನ್ಗೆ ಏನ್ ಮಾಡ್ತಿರೋ ಕೋಪ ಬರುತ್ತೆ, ಬೈಬೇಕು ಅಂತ ಅನ್ಸುತ್ತೆ. ಅವ್ರವ್ರ ಮಕ್ಳು ಫೀಸು, ಅವ್ರವ್ರ ಮಕ್ಳು ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗ್ಬಿಡುತ್ತಂತೆ. ಇವಾಗ ನನ್ಗೂನು ನನ್ ಮಗ್ಳು ಫೀಸ್ ಕಟ್ಬೇಕು, ಸ್ಕೂಲ್ ಸ್ಟಾರ್ಟ್ ಆಗ್ತಿದೆ. ಏನ್ ಮಾಡ್ತಿರೋ ನನ್ಗೆ ಆಗ್ತಾ ಇಲ್ಲ, ಬೈಯಕ್ ಆಗ್ತಾ ಇಲ್ಲ ನನ್ಗೆ. ಅದೇ ನಂದು ಒಂದು ಏನಂತಾರೆ, ಸ್ವಲ್ಪ ತಾಳ್ತೀನಿ. ಮುಂಚೆ ತರ ಲಕ್ಷ್ಮಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ರೂಢ ಆಗ್ಬಿಡ್ತಿದ್ದೆ ನಾನು. ಬಟ್ ಎಲ್ಲರಿಗೂನು ಅವ್ರವ್ರದೇ ಅಂತ ಕಷ್ಟಗಳಿರುತ್ತೆ. ಬಟ್ ಸ್ವಲ್ಪ ಅರ್ಥ ಮಾಡ್ಕೊಬೇಕು ಜನ, ಅರ್ಥ ಮಾಡ್ಕೊಳಲ್ಲ. ಏನ್ ಮಾಡ್ತೀರಾ, ಇವತ್ ನೋಡಿ ನನ್ಗೆ ದುಡ್ಡು ಬರ್ಬೇಕಿತ್ತು, ಹತ್ತತ್ರ ಒಂದು 14,000 ಬರ್ಬೇಕಿತ್ತು ನನ್ಗೆ. ನಂಗೆ ಎಷ್ಟು ಒಂಥರ ಇವಾಗ ಅವ್ರಿಗೆ ಅನ್ಸ್ಬೇಕು ಫಸ್ಟ್, ಇಂಥವ್ರ ಹತ್ರ ದುಡ್ಡು ಇಸ್ಕೊಂಡಿದೀವಿ, ಒಂದ್ ಮಾನ ಮರ್ಯಾದೆ ಅಂತ ಕೊಡ್ಬೇಕು. ಇಲ್ಲ ಆಯ್ತು ನಾನು ತಳ್ಕೊಂಡ್ ಬಂದೆ, ಪಾಪ ಕೊಡ್ತಾರೆ ಬಿಡು ಅಂತ ಅಂದ್ಬಿಟ್ಟು ನಾವ್ ಅವ್ರಿಗೆ ಅಯ್ಯೋ ಪಾಪ ಅಂತೀವಿ. ಎಲ್ಲ ಇರೋರ್ಗ್ ನಾವ್ ಅಯ್ಯೋ ಪಾಪ ಅಂತ ಇದೀವಿ. ನಾವ್ ಏನೋ ಒಂದು ಸ್ವಾಭಿಮಾನದಿಂದ ಇರ್ಬೇಕು, ಯಾರ ಹತ್ರನೂ ಕೈ ಚಾಚಬಾರ್ದು ಅಂತ ನಾವ್ಗಳು ಇದ್ ಮಾಡ್ತೀವಿ ನೋಡಿ. ಅಂತವ್ರ ಕಾಲನೇ ಇಲ್ಲ, ಬೆಲೆನೂ ಇಲ್ಲ ನನ್ ಪ್ರಕಾರ. ಏನು ಮಾಡಕ್ ಆಗಲ್ಲ. ಇನ್ನ ಎಷ್ಟೆಷ್ಟೋ ನೋಡ್ಬೇಕು ನಾನು ಜೀವನದಲ್ಲಿ. ನೋಡೋಣ, ಏನು ಮಾಡಕ್ ಆಗಲ್ಲ. ಎಲ್ಲಾರ್ಗೂ ಮಂತ್ ಎಂಡ್ ಬರುತ್ತೆ, ಎಲ್ಲಾರ್ಗೂ 1ನೇ ತಾರೀಕು ಬರುತ್ತೆ. ನನಗ್ ಮಾತ್ರ ಬರೋದೇ ಇಲ್ಲ. ನನಗೇನು ಕಮಿಟ್ಮೆಂಟ್ಸ್ ಇರಲ್ಲ, ನಮಗೆ ಏನೂ ಇರಲ್ಲ, ಹಂಗ ಅನ್ಕೊಂಡ್ಬಿಡ್ತಾರೆ ಜನಗಳು. ಇವಾಗ ರಸ ಮಾಡ್ಬೇಕಾ, ನನ್ ಮಗ್ಳಿಗೆ ರಸ ಅಂದ್ರೆ ಇಷ್ಟ, ಇವಾಗ ರಸ ಮಾಡ್ತೀನಿ. ಓಕೆ, ನಾಳೆ ಇನ್ನ ಡಿಮಾರ್ಟ್ ಶಾಪಿಂಗು ಏನೇನೋ ಇರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಶನಿಮಹಾತ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೆ ಆಕ್ಚುಲಿ. ಬಟ್ ಸಂಜೆ ಆಗಿರೋದ್ರಿಂದ ಮಕ್ಳನ್ನ ಅಷ್ಟು ದೂರ ಕರ್ಕೊಂಡು ಹೋಗಕ್ಕಾಗಲ್ಲ. ಹತ್ರದಲ್ಲಿ ಯಾವುದು ಶನಿ ಮಹಾತ್ಮ ಟೆಂಪಲ್ ಇಲ್ಲ, ಮನೆ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ಇರೋದ್ರಿಂದ ಅಲ್ಲೇ ಹೋಗಿ ಬರೋಣ ಅಂತ ಮಕ್ಳನ್ನ ಕರ್ಕೊಂಡು ಹೋದೆ. ಸೊ ಏನ್ ಸ್ಪೆಷಲ್ ಅಪ್ಪ ಅಂತಂದ್ರೆ, ಶನಿವಾರ ಶನಿ ಮಹಾತ್ಮ ಸ್ವಾಮಿದು ಹುಟ್ಟು ಹಬ್ಬ ಪ್ರಯುಕ್ತ ಸ್ವಲ್ಪ ವಿಶೇಷವಾಗಿತ್ತು. ಸೊ ಹಂಗಾಗಿ ಮಿಸ್ ಮಾಡ್ಕೊಳ್ಳೋದು ಬೇಡ, ಹೋಗೋಣ ಅಂತ ಹೇಳಿ ಹೋದ್ವಿ. ಸೊ ಒಂದು 3 ರೌಂಡ್ ಎಲ್ಲ ಹಾಕೋ ಹೊತ್ತಿಗೆ ನಮ್ ಪ್ರಣವಿ ಬಂದ್ಲು, ಕಾಲೇಜ್ ಮುಗಿಸ್ಕೊಂಡ್ ಹಂಗೇನೆ. ಅಲ್ಲಿ 3 ರೌಂಡ್ ಹೊಡೆದು ಮನೆಗೆ ಹೋಗೋಣ ಅನ್ನೋಷ್ಟ್ರಲ್ಲಿ ಅವಳ ಜೊತೆ ಇವ್ರಿಬ್ರು ಹೋಗಿ ಇನ್ನ ಒಂದು 6 ರೌಂಡ್ ಎಕ್ಸ್ಟ್ರಾ ಹೊಡೆದ್ರು. ಸೊ ಟೋಟಲ್ ಆಗಿ 9 ರೌಂಡ್ ಹಾಕಿ ಸ್ವಲ್ಪ ಹೊತ್ತಲ್ಲೇ ಕೂತ್ಕೊಂಡು ಮಕ್ಳನ್ನೆಲ್ಲ ಅಲ್ಲೇ ಓಡಾಡಿಸ್ಕೊಂಡು ದೇವಸ್ಥಾನದ ಒಳಗಡೆ ನೋಡಿ ಹೋಗ್ತಾ ಇದ್ದಾರೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.